ಅಂದರೆ ಈಗ ನಾರ್ಮಲ್ ಆಗಿ ಸಿನಿಮಾಸ್ಗಳನ್ನು ನೋಡ್ತೀರಾ, ಬೇರೆ ಹೊಸ ಸಿನಿಮಾಗಳಾಗಿರ್ಬೋದು ಅಥವಾ ಬೇರೆ ನ್ಯೂ ಮೇಕರ್ ಫಿಲ್ಮ್ಸ್ಗಳನ್ನೆಲ್ಲ, ನ್ಯೂ ಮೇಕರ್ ಫಿಲ್ಮ್ಗಳು ನೋಡ್ತಾ ಇರ್ತೀನಿ. ಸಕ್ಸಸ್ ರೇಟ್ ಇವತ್ತೆಲ್ಲೋ ಒಂದು ಕಡೆ KFIL ಕಡಿಮೆ ಆಗಿದೆ ಅಂತ ಅನಿಸುತ್ತಾ ನಿಮಗೆ? 2024ನಲ್ಲಿ 227 ಸಿನಿಮಾಗಳಲ್ಲಿ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ 8 ಸಿನಿಮಾ ಹಿಟ್ ಆಗಿದೆ. ಸಿನಿಮಾ ತೆಗೆದವರು ಜನ ನೋಡೋಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ನೋಡೋಕೆ ಬರ್ತಾ ಇರೋ ಜನ ಸಿನಿಮಾ ಸರಿಗೆ ತೆಗೆದಿಲ್ಲ ಅಂತ ಹೇಳ್ತಾರೆ. ಎರಡರಲ್ಲಿ ಯಾವ್ದು ಬಿಲೀವ್ ಮಾಡ್ತೀರಿ? ಎರಡೂ ನಿಜ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಸಿನಿಮಾ, ಇಟ್ ಡಿಪೆಂಡ್ಸ್ ಆನ್ ದ ಕಾಂಟೆಕ್ಸ್ಟ್. ಚೇತನ ಅಹಿಂಸೆಗೆ ಯಾಕೆ ಡೈರೆಕ್ಷನ್ ಮಾಡಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಅನ್ಸುತ್ತೆ? ನೀವು ಎಷ್ಟೇ ಚೆನ್ನಾಗಿ ಡೈರೆಕ್ಷನ್ ಮಾಡಿ ಅಥವಾ ಚೆನ್ನಾಗಿ ಡೈರೆಕ್ಷನ್ ಮಾಡದೇ ಇರಿ, ಹಾಕಿ ದುಡ್ಡು ರಿಕವರಿ ಆಗಿಲ್ಲ ಅಂದ್ರೆ ನಿಮ್ ಸಿನಿಮಾ ಇಸ್ ಫ್ಲಾಪ್. ಅಂದ್ರೆ ನೀವು ಏನು ಅನ್ಕೊಂಡಿದ್ದೀರಿ ಅದನ್ನ ಸಿನಿಮಾ ಮಾಡೋದು ಕಷ್ಟ ಅಂತೀರಾ? ನಾನು ಯಾಕೆ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ ಅಂದರೆ ನನಗೆ ಡೈರೆಕ್ಷನ್ ಬಗ್ಗೆ ಭಾಳ ಗೌರವ ಇದೆ. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಆರ್ಟ್. ಓಕೆ, ಇವತ್ತು KFI ಅಲ್ಲಿ ನೆಪೋಟಿಸಮ್ ವರ್ಕ್ ಆಗ್ತಾ ಇದೆ ಅಂತ ಅನ್ಸುತ್ತಾ? ಬರೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಾತ್ರ ಅಲ್ಲ, ನೆಪಟಿಸಮ್ ಪಾಲಿಟಿಕ್ಸ್ನಲ್ಲಿ ಭಾಳ ಇದೆ. ನೆಪಟಿಸಮ್ ಎಷ್ಟೋ ಫೀಲ್ಡ್ಸ್ನಲ್ಲಿ, ಎಲ್ಲಿ ನಮ್ಗೆ ಇನ್ಫ್ಲೂಯೆನ್ಸು, ಪವರು, ಹಣ ಇರುತ್ತೋ ಅಲ್ಲಿ ನೆಪಟಿಸಮ್ ಇದ್ದೇ ಇರುತ್ತೆ. ಅಂದರೆ ಮೊದಲು ಆ ಟೆರಿಫಿಕ್ ಆಗಿ ಮಾತಾಡ್ತಾ ಇದ್ದಿದ್ದು, ಏನು ಬೆಂಕಿ ಉಳ್ತಾ ಇದ್ದಿದ್ದು, ಜೋರ್ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಿದ್ದು, ಈಗ ಆ ಚೇತನ ಅಹಿಂಸೆ ಕಾಣ್ತಾ ಇಲ್ಲ, ಮೆತ್ತಗಾಗ್ಬಿಟ್ರ ಚೇತನ ಅಹಿಂಸೆ ಅಂತ. ಶ್ರೀನಿವಾಸ್ ಅವರೇ, ನನ್ನ ವಿಚಾರಗಳು ಅವತ್ತಿಗೂ ಏನಿದೆಯೋ ಇವತ್ತಿಗೂ ಅಷ್ಟೇ ಬದ್ಧವಾಗಿದೆ, ಅಷ್ಟೇ ಗಟ್ಟಿಯಾಗಿದೆ. ಥ್ರೆಟ್ಸ್ ಬಂದಿಲ್ವಾ ಇವತ್ತಿನ ತನಕ? ಯಾವುದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಥ್ರೆಟ್ಸ್ ಬಂದಿದೆ? ಏನಂತ? ಬೇರೆ ಥರ ಥ್ರೆಟ್ಸ್ ಆಗಿದೆ. ಅಂದರೆ ಈಗ ನಾರ್ಮಲ್ ಆಗಿ ಸಿನಿಮಾಸ್ಗಳನ್ನು ನೋಡ್ತೀರಾ, ಬೇರೆ ಹೊಸ ಸಿನಿಮಾಗಳಾಗಿರ್ಬೋದು ಅಥವಾ ಬೇರೆ ನ್ಯೂ ಮೇಕರ್ ಫಿಲ್ಮ್ಸ್ಗಳನ್ನೆಲ್ಲ, ನ್ಯೂ ಮೇಕರ್ ಫಿಲ್ಮ್ಗಳು ನೋಡ್ತಾ ಇರ್ತೀನಿ. ಸಕ್ಸಸ್ ರೇಟ್ ಇವತ್ತೆಲ್ಲೋ ಒಂದು ಕಡೆ KFIL ಕಡಿಮೆ ಆಗಿದೆ ಅಂತ ಅನಿಸುತ್ತಾ ನಿಮಗೆ? 2024ನಲ್ಲಿ 227 ಸಿನಿಮಾಗಳಲ್ಲಿ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ 8 ಸಿನಿಮಾ ಹಿಟ್ ಆಗಿರೋದು. ಅದು 3.5%. 2023ರಲ್ಲಿ 3% ಇರೋದು 2% ಆಗಿದೆ. ಸೊ ನಮಗೆ ಭಾಳ ಕಡಿಮೆ ರೇಷಿಯೋ. ಬಟ್ ಅದನ್ನು ಹೆಚ್ಚಳ ಮಾಡಬೇಕು ಅಂದರೆ ಯಾವುದೋ ಒಂದು ಕಾಂತಾರನೋ ಯಾವುದೋ ಒಂದು KGF ಬಂದುಬಿಟ್ಟು ಅವ್ರು 100 ಕೋಟಿ ಮಾಡಿಕೊಂಡ್ರೆ ಅವ್ರ ಟೀಮಿಗೆ ಬೆನಿಫಿಟ್ ಆಗ್ಬೋದು, ಒಂದು ಪ್ರಚಾರ ಸಿಗ್ಬೋದು. ಬಟ್ ಅದು ಕರ್ನಾಟಕ ಕನ್ನಡ ಚಿತ್ರರಂಗದ ಏಳಿಗೆ ಅಲ್ಲ. ದ ಸಕ್ಸಸ್ ರೆಸ್ಪೆಕ್ಟಿವ್ ಸಿನಿಮಾ ಏಳಿಗೆ ಅಷ್ಟೇ ಇದೆ. ಅವ್ರ ಒಂದು ಸಿನಿಮಾ ಏಳಿಗೆ, ಅವ್ರ ಒಂದು ಟೀಮಿಗೆ ಅದು ಬೆನಿಫಿಟ್ ಆಗಿದೆ. ಬೆಳೆದಿರೋರಿಗೆ ಬೆಳೀತಾ ಇದ್ದಾರೆ, ಅದು ಈ ಸಮಾಜದಲ್ಲೇ ಇರೋ ಸತ್ಯನೇ. ಅದೇನು ಆಶ್ಚರ್ಯ ಏನಿಲ್ಲ. ಆದರೆ ಯಾವಾಗ ನಮಗೆ ಸಕ್ಸಸ್ ರೇಷಿಯೋ 227 ಸಿನಿಮಾಗಳಲ್ಲಿ 8 ಅಲ್ಲ, ಒಂದು 40, ಒಂದು 35, ಒಂದು 50 ಸಿನಿಮಾಗಳು ಹಿಟ್ ಆಗೋಕ್ಕೆ ಶುರುವಾದರೆ, ಹಿಟ್ ಅಂದರೆ ಏನು, ಹಾಕಿದ ದುಡ್ಡು ವಾಪಸ್ ಬರೋದು. ಸೊ ಆ ನಿಟ್ಟಿನಲ್ಲಿ ₹1 ಆಗಿರ್ಬೋದು, ಎಷ್ಟೋ ಆಗಿರ್ಬೋದು, ಅದನ್ನು ಹಾಕಿದ ದುಡ್ಡು ವಾಪಸ್ ಬರೋ ಅಷ್ಟೊತ್ತಿಗೆ ಅದನ್ನು ಮಾಡಿದ್ರೆ ಆವಾಗ ವಿಲ್ ಹ್ಯಾವ್ ಅ ವೆರಿ ಗುಡ್ ಚಿತ್ರರಂಗ. ಮಲಯಾಳಂ ಅಫ್ಕೋರ್ಸ್ ಭಾಳ ಒಳ್ಳೆಯ ಸಿನಿಮಾ ಮಾಡ್ತಾ ಇದ್ದಾರೆ, ತೆಲುಗು ತಮಿಳು ಕೂಡ ಒಳ್ಳೆ ರೈಟಿಂಗು, ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂಗಳು, ಒಳ್ಳೆ ಕಾಂಟೆಂಟು ಕೊಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ನಮ್ಮಲ್ಲಿ ಪ್ರತಿಭೆ ಏನೂ ಕಡಿಮೆ ಇಲ್ಲ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಒಂದು ರೀತಿ ಕಾಳಜಿ ಅಂತೂ ಕಡಿಮೆ ಇಲ್ಲ. ನಮ್ಮಲ್ಲಿ ಎಲ್ಲೋ ಒಂದು ಕಡೆ ನಾವು ವೈಜ್ಞಾನಿಕವಾಗಿ ಕ್ರಿಟಿಕಲ್ ಆಗಿ ಆಲೋಚನೆ ಮಾಡ್ಕೊಂಡು ನಮ್ಮ ಚಿತ್ರರಂಗನ ಬೆಳೆಸ್ತಾ ಇಲ್ಲ. ಆ್ಯಂಡ್ ಅದು ಹೂ ಕ್ಯಾನ್ ವಿ ಹೋಲ್ಡ್ ರೆಸ್ಪಾನ್ಸಿಬಲ್? ಪೀಪಲ್ ಇನ್ ದ ಪವರ್ ಪೊಸಿಷನ್ಸ್ ಅನ್ನೋರನ್ನೇ ನಾವು ಪ್ರಶ್ನೆ ಮಾಡಬೇಕು. ಸೊ ಪವರ್ ಪೊಸಿಷನ್ಸಲ್ಲಿ ಯಾರು ಇರ್ತಾರೋ ಅವರು ದೊಡ್ಡ ಮಟ್ಟಕ್ಕೆ ಚಿತ್ರರಂಗದ ಏಳಿಗೆಗೋಸ್ಕರ ಕೆಲಸ ಮಾಡಬೇಕು ವೈಜ್ಞಾನಿಕವಾಗಿ. ಸಿನಿಮಾ ತೆಗೆದವರು ಜನ ನೋಡೋಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ, ನೋಡೋಕೆ ಬರ್ತಾ ಇರೋ ಜನ ಸಿನಿಮಾ ಸರಿಗೆ ತೆಗೆದಿಲ್ಲ ಅಂತ ಹೇಳ್ತಾರೆ. ಎರಡರಲ್ಲಿ ಯಾವುದು ಬಿಲೀವ್ ಮಾಡ್ತೀರಿ? ಎರಡೂ ನಿಜ ಇರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಸಿನಿಮಾ, ಇಟ್ ಡಿಪೆಂಡ್ಸ್ ಆನ್ ದ ಕಾಂಟೆಕ್ಸ್ಟ್. ನಮಗೆ ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ರೆ, ಕರೆಕ್ಟಾಗಿ ಪ್ರಚಾರ ಮಾಡಿ ರೀಚ್ ಮಾಡಿದ್ರೆ, ಜನ ಬಂದರೆ ಅದು 3-4 ದಿನದಲ್ಲಿ ರೀಚ್ ಆಗೋ ಸಾಧ್ಯತೆಗಳು ಇದೆ ಅಂತ ನಮ್ಮ ಕಾನ್ಫಿಡೆನ್ಸ್ ಇದೆ. ಆದರೆ ಏನಾಗುತ್ತೆ ಎಷ್ಟೋ ಸಲ ಅಂದರೆ, ಪ್ರಚಾರ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಮಾಡ್ತಾರೆ, ಅಥವಾ ಒಳ್ಳೆ ರೀಚ್ ಮಾಡದೇ ಇರ್ಬೋದು. ಸಿನಿಮಾ ಚೆನ್ನಾಗಿದ್ದರೂ ಕೂಡ ಗೊತ್ತಾಗುವಷ್ಟೊತ್ತಿಗೆ ಆ ಸಿನಿಮಾ ಆಗಲೇ ಥಿಯೇಟ್ರಿಂದ ಆಚೆ ಹಾಕ್ಬಿಟ್ಟಿರ್ತಾರೆ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಇರೋದರಿಂದ ನಾವು ವಿ ಮಸ್ಟ್ ಫೈಂಡ್ ಡಿಫ್ರೆಂಟ್ ಕ್ರಿಯೇಟಿವ್ ವೇಸ್ ಆಫ್ ಪಬ್ಲಿಸಿಟಿ, ಕೀಪ್ ದ ಬಜೆಟ್ ಲೋ ಆ್ಯಂಡ್ ರಿಕವರಿ ಸಾಧ್ಯತೆಗಳು ಜಾಸ್ತಿ ಮಾಡಬೇಕು. ಇಟ್ಸ್ ಓವರ್ ಆಲ್ ಎಂಫಸಿಸ್ ಮಾಡಬೇಕು. ನಾನೇನು ಪ್ರೊಡ್ಯೂಸರ್ಸ್ ತಪ್ಪಂತೂ ಅಲ್ಲ, ಮತ್ತು ಜನರ ತಪ್ಪು ಅಂತೂ ಅಲ್ಲ. ಇಟ್ಸ್ ಜಸ್ಟ್ ಅ ಸಿಸ್ಟಮಿಕ್, ಅನೇಕ ಕಾರಣಗಳಿಂದ ಅದು ಸರಿಯಾಗಿ ಆಗ್ತಾ ಇಲ್ಲ. ಇವತ್ತು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಚೇತನ ಅಹಿಂಸೆ ಅವರು. ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಚಿತ್ರಗಳಿಗೆ ನ್ಯೂ ಮೇಕರ್ ಫಿಲ್ಮ್ಸ್ ಅಂತ ಏನು ಮಾತಾಡ್ಕೊಂಡ್ವಿ, ಆ ಸಿನಿಮಾಗಳಿಗೆ ಇವತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ದೊಡ್ಡ ಸ್ಕ್ರೀನ್ಸ್ಗಳಲ್ಲಿ ಸ್ಕ್ರೀನ್ ಟೈಮ್ ಬಹಳ ಕಡಿಮೆ ಕೊಡ್ತಾ ಇದ್ದಾರೆ. ಅದಕ್ಕೆ ವಿರೋಧ ಇದೆನಾ, ಅಥವಾ ಅದಕ್ಕೆ ಏನಾದರೂ ಹೋರಾಟ ಮಾಡಬೇಕು ಅಂತ ಅನಿಸಿದ್ದೇನೆ ಯಾವಾಗಾದರೂ ಹಿಂದೆ? ನಾವು ಅದನ್ನು ಹೆಂಗೆ ಇನ್ವಾಲ್ವ್ ಆಗೋದು ನಾವು ನೋಡಬೇಕು. ಯಾಕೆಂದರೆ ದೀಸ್ ಮಲ್ಟಿಪ್ಲೆಕ್ಸಸ್ ಹ್ಯಾವ್ ಆಲ್ಸೋ ಡೆಮೊಕ್ರಾಟೈಸ್ ದ ಫಿಲ್ಮ್ ಇಂಡಸ್ಟ್ರಿ ಫಾರ್ ಗುಡ್ಡು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮುಂಚೆ ನಮಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಂತ ಇದ್ದಾಗ ನೀವು 1 ವಾರ ಬಾಡಿಗೆ ಕಟ್ಟೋ ತನಕ ಅವ್ರು ಯಾರು ಥಿಯೇಟರ್ ತೋರಿಸ್ತಾ ಇಲ್ಲ. ಇವಾಗ ಮಲ್ಟಿಪ್ಲೆಕ್ಸ್ ಬಂದಾಗಿಂದ ನಮಗೆ ಅಟ್ಲೀಸ್ಟ್ ಅವ್ರು ಕೆಲವು ಸ್ಕ್ರೀನ್ಸ್ ಆದರೂ ಕೊಡ್ತಾರೆ. 1-2 ಆ ಸ್ಕ್ರೀನ್ಸಲ್ಲಿ ಚೆನ್ನಾಗಿ ಓಡಿದ್ರೆ 50-50 ಆದರೂ ಬರುತ್ತೆ, ಆಮೇಲೆ 60-40 ಆದರೂ ಬರುತ್ತೆ. ಅದನ್ನು ಒಂದು ರೀತಿ ಪ್ಲಸ್ ಆಗಿ ನಾವು ಒಂದು ರೀತಿ ಹೊಸ ಸಿನಿಮಾಗಳಿಗೂ ಪ್ಲಸ್ ಆಗುತ್ತೆ. ಬಟ್
ಅಫ್ಕೋರ್ಸ್ ಪ್ರೈಮ್ ಟೈಮ್ ಕೊಡ್ತಾರೆ ಅಂದಾಗಲೂ ಕೂಡ ಅದು ಒಂದು ಕಾರ್ಪೊರೇಟ್ ಬಿಸ್ನೆಸ್, ಅದನ್ನು ಹೆಂಗೆ ಇಂಟ್ರ್ಯಾಕ್ಟ್ ಮಾಡ್ಬೇಕು ನಾವು ನೋಡಬೇಕಾಗತ್ತೆ. ಇಟ್ಸ್ ಆಲ್ಸೋ ಅ ಬಿಸ್ನೆಸ್. ದೇ ಆಲ್ಸೋ ಲುಕ್ ಎಟ್ ಇಟ್ ಇನ್ ಟರ್ಮ್ಸ್ ಆಫ್ ರೆವಿನ್ಯೂ ಆ್ಯಂಡ್ ಮನಿ. ನಾವು ಎವ್ರಿಥಿಂಗ್ ಇನ್ ಸಿನಿಮಾ ಇಸ್ ಅ ಬಿಸ್ನೆಸ್. ಸಿನಿಮಾ ಅಂದರೆ ಅದು ನಿಜವಾಗ್ಲೂ ಕಲೆಗೋಸ್ಕರ ನಾನು ಹೋಗಿರ್ಬೋದು, ಆದರೆ ಸಿನಿಮಾ ಅನ್ನೋದು ಒಂದು ವ್ಯಾಪಾರದ ರಂಗ. ಸೊ ಆ ಸಿನಿಮಾ ಅನ್ನೋದು ನಾವು ವ್ಯಾಪಾರ ಅರ್ಥ ಮಾಡಿಕೊಂಡು ಹೆಂಗೆ ಆ ವ್ಯಾಪಾರನ ಹೆಚ್ಚಳ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ, ಹಾಕಿ ದುಡ್ಡು ಕಡಿಮೆ ಹಾಕಿ ಸ್ಕ್ರೀನ್ ಮೇಲೆ ಚೆನ್ನಾಗಿ ತೋರಿಸಿ ಕಲೆಕ್ಷನ್ಸ್ ಜಾಸ್ತಿ ಮಾಡಿಕೊಂಡು ಸಿನಿಮಾ ರಂಗನ ಬೆಳೆಸ್ಬೋದು ಅಂದರೆ ಮಸ್ಟ್ ಬಿ ಎ ಗ್ರೋತ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಆ್ಯಂಡ್ ಸ್ಟ್ರಾಟಜಿಕ್ ಥಿಂಕಿಂಗ್, ರೈಟಿಂಗ್, ಕಾಂಟೆಂಟ್, ರಿಕವರಿ ಆ್ಯಂಡ್ ಬಿಸ್ನೆಸ್ ಮಾಡೆಲ್. ಬಟ್ ಅದನ್ನು ನಾವು ಬರೀ ನಾನು ಅವೆಲ್ಲ ಹೇಳೋದಲ್ಲ, ಹೋಮ ಹವನಗಳಿಂದ ಏನು ಪ್ರಯೋಜನ ಇಲ್ಲ. ಒಂದು ಸಿದ್ಧಾಂತವನ್ನು ಒಂದು ಕಡೆ ತಲುಪಿಸ್ಬೇಕು ಅಂತಂದರೆ ಮೀಡಿಯಾ ಇಸ್ ಅನ್ ಎಕ್ಸ್ಟ್ರೀಮ್ ಸೋರ್ಸ್ ಆ್ಯಂಡ್ ಬ್ರಿಡ್ಜ್. ಸಿನಿಮಾ ಮತ್ತು ಇವತ್ತು ಅನೇಕ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು, ಅಂದರೆ ಒಂದು ಸಿದ್ಧಾಂತದ ಪ್ರತಿಪಾದನೆ. ಈಗ ಮೇಷ್ಟ್ರುಗಳು ಕೂಡ ವಿದ್ಯಾರ್ಥಿಗಳಿಗೆ ಸಿದ್ಧಾಂತದ ಪ್ರತಿಪಾದನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೆಲವು ಕಡೆ. ಫೈನ್. ಚೇತನ ಅಹಿಂಸಾಗೆ ಯಾಕೆ ಡೈರೆಕ್ಷನ್ ಮಾಡಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಬೇಕು ಅಂತ ಅನಿಸಿಲ್ಲ? ಸಿನಿಮಾ ಡೈರೆಕ್ಟ್ ನನಗೆ ಡೈರೆಕ್ಷನ್ ಬಗ್ಗೆ ಭಾಳ ಗೌರವ ಇದೆ. ಡೈರೆಕ್ಷನ್ ಭಾಳ ಗೌರವ ಇದೆ. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಆರ್ಟ್. ಇಟ್ಸ್ ಅ ವೆರಿ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಅಂದರೆ ನೀವು ಡೆಡಿಕೇಶನ್. ಅದನ್ನು ಸಿನಿಮಾ ಮಾಡೋದು ಕಷ್ಟ ಅಂತೀರಾ? ನಾನು ಯಾಕೆ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ ಅಂದರೆ, ಸಿನಿಮಾ ನಾನು ಅವೆಲ್ಲ ಹೇಳೋದಲ್ಲ ವ್ಯಾಪಾರದ ರಂಗ. ನೀವು ಎಷ್ಟೇ ಚೆನ್ನಾಗಿ ಡೈರೆಕ್ಷನ್ ಮಾಡಿ ಅಥವಾ ಚೆನ್ನಾಗಿ ಡೈರೆಕ್ಷನ್ ಮಾಡದೇ ಇರಿ, ಹಾಕಿ ದುಡ್ಡು ರಿಕವರಿ ಆಗಿಲ್ಲ ಅಂದರೆ ನಿಮ್ಮ ಸಿನಿಮಾ ಇಸ್ ಫ್ಲಾಪ್. ಹಾಕಿದ ದುಡ್ಡು ರಿಕವರಿ ಆಯಿತು ಅಂದರೆ ನಿಮ್ಮ ಸಿನಿಮಾ ಇಸ್ ಅ ಸಕ್ಸಸ್. ಸೊ ಸಿನ್ಸ್ ಇಟ್ ಈಸ್ ಬೇಸ್ಡ್ ಆನ್ ಮನಿ, ಬೇರೆ ಬೇರೆ ಕಾರಣಗಳು ಬರ್ತವೆ, ಬೇರೆ ಬೇರೆ ಇಂಪೆಡಿಮೆಂಟ್ಸ್ಗಳು ಬರ್ತವೆ, ಬೇರೆ ಬೇರೆ ಸ್ಟ್ರಗಲ್ಸ್ಗಳು ಬರ್ತವೆ. ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಆವತ್ತೇನಾದರೂ ಒಂದು ಏರ್ಪ್ಲೇನ್ ಕ್ರ್ಯಾಶ್ ಆಗಿ 240 ಜನ ತೀರ್ಕೊಂಡ್ರೆ ಅದು ಕೂಡ ಥಿಯೇಟ್ರಿಗೆ ಬರೋದಕ್ಕೆ ಏನೋ ಎಫೆಕ್ಟ್ ಆಗೋದು ಸಾಧ್ಯತೆಗಳಿರುತ್ತೆ. ಸೊ ಬಟ್ ಹೋರಾಟ ಹಾಗಲ್ಲ. ಹೋರಾಟ ಚಳುವಳಿ ಹಾಗಲ್ಲ. ಚಳುವಳಿನಲ್ಲಿ ನಿಮ್ಮ ವಿಚಾರ ಸತ್ಯ ಇತ್ತು ಅಂದರೆ ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು, ಇಲ್ಲಾಂದರೆ 50 ವರ್ಷಕ್ಕೆ. ಇವತ್ತು ಶ್ರೀನಿವಾಸ್ ಅವರೇ, ಸೆಪ್ಟೆಂಬರ್ 17ನೇ ತಾರೀಕು ತಂದೆ ಪೆರಿಯಾರ್ ಹುಟ್ಟುಹಬ್ಬ ಮತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹುಟ್ಟುಹಬ್ಬ. ನರೇಂದ್ರ ಮೋದಿಯವರು 11 ವರ್ಷಗಳಿಂದ ಹುಟ್ಟುಹಬ್ಬದ ಕ್ರೇಜ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ತಂದೆ ಪೆರಿಯಾರ್ ತೀರ್ಕೊಂಡು 50 ವರ್ಷ ಆಗಿದೆ. ಹೋಗ್ತಾ 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 ಜಾಸ್ತಿ ಆಗ್ತಾ ಇದೆ. ಅದೇ ಸೆಪ್ಟೆಂಬರ್ 17. ಅದು ವಿಚಾರದ ಶಕ್ತಿ, ಅದು ವಿಚಾರದ ಆಲೋಚನೆ. ಸೊ ನಮಗೆ ಒಳ ಮೀಸಲಾತಿ ಹೋರಾಟ 35 ವರ್ಷಗಳಿಂದ ನಡೀತಾ ಇದೆ. ಅದು ಇವತ್ತಿಗೂ ಸತ್ಯ ಅಂತ ಇವತ್ತಿಗೆ ಗಟ್ಟಿಯಾಗಿ ಬರ್ತಾ ಇದೆ. ಮುಂಚೆಯಿಂದನೂ ಸತ್ಯನೇ, ಮತ್ತು ಇವಾಗ ಗಟ್ಟಿಯಾಗಿ ಬರ್ತಾ ಇದೆ. ಸಿನಿಮಾ ಹಾಗಲ್ಲ. ಸಿನಿಮಾ ನೀವು ಫಸ್ಟ್ 3 ದಿನ ಕಲೆಕ್ಷನ್ಸ್ ಮಾಡಿಲ್ಲ ಅಂದರೆ, ಅದು ಎಷ್ಟೇ ಅದ್ಭುತವಾಗಿದೆ ಸಿನಿಮಾ, ಅದು ವಾಶೌಟ್ ಆದರೆ ನೀವೇನು ರಿಲೀಸಿಂದ ಸಕ್ಸಸ್ ಆಗೋಕ್ಕಾಗಲ್ಲ. ಮತ್ತೆ 20 ವರ್ಷ ಆದಮೇಲೆ ಅದು ಟಿ ವಿನಲ್ಲಿ ನೋಡಿದ್ರು ಕೂಡ ಇಟ್ಸ್ ನಾಟ್ ಅ ಸಕ್ಸಸ್ಫುಲ್ ಸಿನಿಮಾ ಅಂತ ಏನು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಸಿನ್ಸ್ ಇಟ್ ಇಸ್ ಬಿಸ್ನೆಸ್ ಓರಿಯೆಂಟೆಡ್, ನಾನು ಅದಕ್ಕೆ ಕೈ ಹಾಕೋದಕ್ಕೆ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಬಟ್ ಚಳುವಳಿ, ಹೋರಾಟ, ಸೇವೆ ಅಂದಾಗ ವಿಚಾರದ ಮೇಲೆ ನಿಂತಿರೋದ್ರಿಂದ ಮುಂದೆ ಬರ್ತೀರಿ. ಅದು ನಮಗೆ ಏನೇ ಇದ್ರೂ ಸತ್ಯ ಇದ್ದರೆ ಎಷ್ಟೇ ವರ್ಷ ತೊಗೊಂಡ್ರೂ ಆ ಸತ್ಯ ಹೊರಗೆ ಬರಲೇಬೇಕು. ನನ್ನ ಪ್ರಕಾರ ಸಮಾಜನೇ ಕರ್ನಾಟಕ ಮತ್ತು ಭಾರತಕ್ಕೆ ಭಾಳ ಮುಖ್ಯ ಇರೋದು. ಆ ಸಮಾಜ ಇವತ್ತಲ್ಲ ನಾಳೆ ನಮ್ಮ ಜನ ಕೈ ಜೋಡಿಸ್ತಾರೆ, ಅದನ್ನು ಒಪ್ಕೊತಾರೆ. ಆ್ಯಂಡ್ ಅದನ್ನು ನಾವು ತೊಗೊಂಡು ನಮ್ಮ ಮುಂದಿನ ಪೀಳಿಗೆಗೆ ಹೆಂಗೆ ಉತ್ತಮ ಸಮಾಜ ಕಟ್ಬೋದು ನಾವು ಆಲೋಚನೆ ಮಾಡಬೇಕು. ಏನು ಸರ್ ಪೊಲಿಟಿಕಲ್ ಪಾರ್ಟಿ ಹೆಸರು ಯಾವುದೂ ಇಟ್ಟಿಲ್ಲ. ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಮ್ಮ ಸಿದ್ಧಾಂತಗಳು, ಸಂವಿಧಾನ ಪೀಠಿಕೆ ನಮ್ಮ ಸಿದ್ಧಾಂತಗಳು. ಇದೆಲ್ಲ ಹೋಗ್ತಾ ಹೋಗ್ತಾ ನಾವು ಬೆಳೀತಾ ಹೋಗ್ಬೇಕು, ಡಿಸ್ಕಸ್ ಮಾಡಿ ಬೆಳೆಸ್ತಾ ಹೋಗ್ಬೇಕು. ಬಟ್ ನಮಗೆ ಸಂಘಟನೆ ಬೇಕು, ನಮಗೆ 224 ಮತಕ್ಷೇತ್ರದಲ್ಲಿ ಸಮಾಜದ ಶಕ್ತಿಗಳು ಬೇಕು. ನಮಗೆಲ್ಲ ರೈತ, ಕಾರ್ಮಿಕ, ದಲಿತ, ಬಹುಜನ, ಮಹಿಳೆಯ, ಪ್ರಾದೇಶಿಕ, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರುದ್ಧ, ಯುವಕರ ಶಕ್ತಿ, ಯಾರ್ಯಾರು ವೈಜ್ಞಾನಿಕವಾಗಿ ಉತ್ತಮ ಸಮಾಜಕ್ಕೆ ಶ್ರಮಿಸ್ತಾ ಇದ್ದಾರೋ ಅವರೆಲ್ಲರೂ ಬೇಕು. ಸಮಾಜಕ್ಕೆ ನಮ್ಮ 6 ಕೋಟಿ 7 ಕೋಟಿ ಜನನೂ ಬೇಕು. ಸೊ ಆ ಸಮಾಜಕ್ಕೆ ನಾವು ವಿ ಮಸ್ಟ್ ಬಿಲ್ಡ್ ಫಾರ್ ಅ ಬೆಟರ್ ಕರ್ನಾಟಕ. ಓಕೆ, ಇವತ್ತು KFI ಅಲ್ಲಿ ನೆಪೋಟಿಸಮ್ ವರ್ಕ್ ಆಗ್ತಾ ಇದೆ ಅಂತ ಅನ್ಸುತ್ತಾ? ಅದು ಬರೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಾತ್ರ ಅಲ್ಲ. ನೆಪಟಿಸಮ್ ಪಾಲಿಟಿಕ್ಸ್ನಲ್ಲಿ ಭಾಳ ಇದೆ. ನೆಪಟಿಸಮ್ ಎಷ್ಟೋ ಫೀಲ್ಡ್ಸ್ನಲ್ಲಿ, ಎಲ್ಲಿ ನಮ್ಗೆ ಇನ್ಫ್ಲೂಯೆನ್ಸು, ಪವರು, ಹಣ ಇರುತ್ತೋ ಅಲ್ಲಿ ನೆಪಟಿಸಮ್ ಇದ್ದೇ ಇರುತ್ತೆ. ಕ್ರಿಕೆಟ್ನಲ್ಲೂ ನೆಪಟಿಸಮ್ ಪ್ರಯತ್ನ ಪಡ್ತಾ ಇದ್ದಾರೆ ಎಷ್ಟೋ ಕಡೆ, ಅದು ಕೂಡ ರಿಜೆಕ್ಟ್ ಮಾಡೋದು. ನೆಪಟಿಸಮ್ ಅದು ಇದೆ. ಇವತ್ತು ಸಿನಿಮಾ ರಂಗದಲ್ಲಿ ನೋಡಬೇಕು ಅಂದರೆ ಶ್ರೀನಿವಾಸ್ ಅವರೇ, ಒಬ್ಬ ಹೊಸಬ ಬಂದರೆ ಅವನಿಗೆ ಹೀರೋ ಆಗೋಕ್ಕೆ ಚಾನ್ಸ್ ಸಿಕ್ಕಿತು ಅಂತ ಇಟ್ಕೊಳ್ಳಿ, ಒಂದು ಸಲ ಸಿಕ್ಬಿಟ್ಟು ಅದು ಫ್ಲಾಪ್ ಆದರೆ ಅವ್ನ ಕತೆ ಮುಗಿತು. ಬಟ್ ನಿಮಗೆ ಅದು ನಿಮ್ಮ ಒಳ್ಳೆ ಫಸ್ಟ್ ಚಾನ್ಸಲ್ಲಿ, ಅದು ನೀವು ಎಷ್ಟೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ಅದು ನಿಮ್ಮ ಕೈಯಲ್ಲಿರಲ್ಲ, ಎಷ್ಟೇ ಕಳಪೆಯಾಗಿ ಆ್ಯಕ್ಟಿಂಗ್ ಮಾಡಿ ಅದು ನಿಮ್ಮ ಕೈಯಲ್ಲಿರಲ್ಲ. It stands on the producers recovering the money and the director doing the work for the creatively, ಅದರ ಮೇಲೆ the writers. ಬಟ್ ನಮಗೆ ನೆಪೋ ಕಿಡ್ ಅಂದಾಗ ಏನಾಗುತ್ತೆ ಅಂದರೆ,
ಅವ್ರಿಗೆ ಫಸ್ಟ್ ಸಿನಿಮಾದಲ್ಲೇ ಅವ್ರ ತಂದೆ ತಾಯಿ ಅಥವಾ ತಂದೆಯ ಯಾವುದೇನೋ ಮಾರ್ಕೆಟ್ ಇರೋದ್ರಿಂದ ಫಸ್ಟ್ ಅವಕಾಶನಲ್ಲೇ ಒಳ್ಳೆ ಡೈರೆಕ್ಟರ್ ಸಿಗ್ತಾರೆ. ಮತ್ತು ಅವರಿಗೆ ಎಷ್ಟೋ ಅವಕಾಶಗಳು ಅದು ಫ್ಲಾಪ್ ಆದರೂ ಕೂಡ ಬೇರೆ ಬೇರೆ ಅವಕಾಶಗಳು ಸಿಗ್ತಾ ಹೋಗ್ತವೆ. 5-6 ಇದು ಫಸ್ಟಲ್ಲೇ ಓಪನಿಂಗ್ ಸಿಗುತ್ತೆ. ಸೊ ದ್ಯಾಟ್ ಈಸ್ ಅ ರಿಯಾಲಿಟಿ, ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ನಮಗೆ ಸಿನಿಮಾದಲ್ಲಿ ನೆಪಟಿಸಮ್ ಇದ್ರೂ ಸಮಸ್ಯೆನೇ. ಬಿಸ್ನೆಸ್ ವಿಚಾರದಲ್ಲಿ ಅದು ಒಂದು ರೀತಿ ಹೋಗುತ್ತೆ, ಬೇರೆಯವ್ರಿಗೆ ಅವಕಾಶ ಸಿಗದೇ ಇರ್ಬೋದು. ಬಟ್ ಪಾಲಿಟಿಕ್ಸ್ನಲ್ಲಿ ನೆಪಟಿಸಮ್ ಭಾಳ ಸಮಸ್ಯೆ. ಯಾಕೆ ಪಾಲಿಟಿಕ್ಸ್ನಲ್ಲಿ ನೆಪಟಿಸಮ್ ಅಂದರೆ ಇದು ಜನರ ಬದುಕಿನ ಪ್ರಶ್ನೆ, ಜನರ ಜೀವನದ ಪ್ರಶ್ನೆ, ಬರೀ ದುಡ್ಡು ಕಾಸಿನ ಪ್ರಶ್ನೆ ಅಷ್ಟೇ ಅಲ್ಲ. ಸೊ ಜನರ ಜೀವನದ ಪ್ರಶ್ನೆ ಅಂದಾಗ ನಿಜವಾಗ್ಲೂ ಯೋಗ್ಯ ಆದ ನಾಯಕತ್ವ ನಮಗೆ ಬೇಕೇ ಹೊರತು ತಂದೆ ಮಕ್ಕಳು ತಾತನ ಮೊಮ್ಮಕ್ಕಳು ಇದರಿಂದ ನಮಗೇನು ಉಪಯೋಗ ಆಗಲ್ಲ. ದ ಮಸ್ಟ್ ಬಿ ಟ್ರೂ ಥಾಟ್ಫುಲ್ ಮುಂದಾಲೋಚನೆಯ ನಾಯಕತ್ವ ನಮಗೆ ಬೇಕೇ ಬೇಕು ಕರ್ನಾಟಕಕ್ಕೆ. ಇಲ್ಲ ಅಂದರೆ ಜನರ ಬದುಕು ಸರಿ ಇರಲ್ಲ, ಇಲ್ಲ ಅಂದರೆ 108 ಸಮಸ್ಯೆಗಳು ಸ್ಟ್ಯಾಂಪೀಡ್ಗಳಾಗ್ತವೆ. ಅದು ಅವಾಯ್ಡಬಲ್ ಸ್ಟ್ಯಾಂಪೀಡ್ಗಳು, ಯಾವುದೋ ಒಂದು ಜನರ ಪರವಾಗಿ ಇರೋದು ಯೋಜನೆಗಳು ಬರಲ್ಲ. ಇಟ್ಸ್ ವೆರಿ ಪ್ರಾಬ್ಲಮ್ಯಾಟಿಕ್. ಸೊ ಪಾಲಿಟಿಕ್ಸ್ನಲ್ಲಿ ನೆಪಟಿಸಮ್ ಇಸ್ ವೆರಿ ಹಾರ್ಮ್ಫುಲ್. KFIನಲ್ಲೂ ಕೂಡ ನಮಗೆ ಬೆಟರ್ ಟ್ಯಾಲೆಂಟ್ ಅಂದರೆ ಹೊಸಬರು ತೊಗೋಬೇಕು. ಬಟ್ ಅದು ಒಂದು ರೀತಿ ಬಿಸ್ನೆಸ್ ರೀತಿಯಲ್ಲಿ ನೆಪಟಿಸಮ್ ಅದು ಅಸ್ತಿತ್ವದಲ್ಲಿ ಇದೆ, ಅದನ್ನೇನು ಮಾಡೋಲ್ಲ. ಫೈನ್. ಹೇಗಿದೆ ವೈವಾಹಿಕ ಜೀವನ? ವೈವಾಹಿಕ ಜೀವನ ಚೆನ್ನಾಗಿದೆ. ಹೇಗೆಂತಂದರೆ ಸಡನ್ಲಿ ಚೇತನ್ ಅಹಿಂಸಾ ಅವರು ಫೇಸ್ಬುಕ್ಸ್ಗಳಲ್ಲಿ ವಿಧಾನಸೌಧದ ಮುಂದೆ ಫೋಟೋಶೂಟ್ ಮಾಡ್ಕೊಂಡಿರೋ ಫೋಟೋಸ್ಗಳನ್ನು ಹಾಕ್ತಾರೆ. ಭಾಳ ಸಿಂಪಲ್ಲಾಗಿ ಮದುವೆ ಆಗ್ತೀರಿ. ಮಂತ್ರಮಾಂಗಲ್ಯನ ಆ ಒಂದು ಮಂತ್ರ ಮಾಂಗಲ್ಯ ಥರ ಅಂದರೆ ನಮ್ಮದೇ ಆದ ಅದೇ ಒಂದು ಕಾನ್ಸೆಪ್ಟ್, ಸರಳ ವಿವಾಹ. ಅದ್ರ ಬಗ್ಗೆ ಹೇಳೋದಾದರೆ ಹೇಗಿದ್ದಾರೆ ಲೈಫ್ ಪಾರ್ಟ್ನರ್? ಏನು ಮಾಡ್ತಿದ್ದಾರೆ, ಏನು ಮಾಡ್ಕೊಂಡಿದ್ದಾರೆ? ಮೇಘ ಈಸ್ ಅನ್ ಎಂಜಿನಿಯರು, ಅವಳು ಒಂದು ಮ್ಯಾನೇಜರಾಗಿ ಕೆಲಸ ಮಾಡ್ತಾಳೆ. ಬಟ್ ನಾವೆಲ್ಲ ಜೊತೆಗೆ ಸೋಷಿಯಲ್ ವರ್ಕ್ ಮುಖಾಂತರ ಜೊತೆಗೆ ಸೇರಿ ಹತ್ತಿರ ಆಗಿದ್ದು. ಸಮಾಜ ಸೇವೆ ನಾವೆಲ್ಲ ಅಲೆಮಾರಿಗಳ ಜೊತೆ ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ವಿ. ಮತ್ತು ಕೊಡಗಿನಲ್ಲೂ ಎಷ್ಟೋ ಒಂದು ರೀತಿಯಲ್ಲಿ ಫ್ಲಡ್ಗಳಾದಾಗ, ಎಷ್ಟೋ ಸಮಸ್ಯೆಗಳಾದಾಗ ಅಲ್ಲೂ ಕೂಡ ಜೊತೆಗೆ ಸೇರಿ ಕೆಲಸ ಮಾಡಿದ್ವಿ. ಅವಳು ಕೂಡ ಮುಂಚೆಯಿಂದನೂ ಶಿಕ್ಷಣದ ಮುಖಾಂತರ ಮತ್ತು ಪರಿಸರದ ಮುಖಾಂತರ ಬೇರೆ ಬೇರೆ ಸಮಾಜಮುಖಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ಲು. ನಾವು ಕೂಡ ಅದರಿಂದ ರಿಲೇಟ್ ಆಗಿ ನಮ್ಮ ಮದುವೆ ಒಂದು ಅನಾಥಾಶ್ರಮದಲ್ಲಿ 5 ವರ್ಷದ ಹಿಂದೆ ಅಲ್ಲಿ ಒಂದು ವೈಜ್ಞಾನಿಕವಾಗಿ ಒಂದು ಸರಳವಾಗಿ ಮತ್ತು ನಾವು ಒಂದು ಸಂವಿಧಾನಗಳು ಕೊಟ್ಟು ಆ ಇಡೀ ಅನಾಥಾಶ್ರಮನ ತಯಾರು ಮಾಡಿ ಅಲ್ಲಿ ಎಲ್ಲ ರೀತಿ ರೆಡಿ ಮಾಡಿ ಆ ಮಕ್ಕಳ ಜೊತೆ ನಾವು ನಮ್ಮ ಒಂದು ವಿಚಾರವಂತರು ಮತ್ತು ನಮ್ಮ ಫ್ಯಾಮ್ಲಿ ಜೊತೆ ನಾವು ಮಾಡೋಕ್ಕೆ ಅವಕಾಶ ಸಿಕ್ತು. ನಮಗೆ ಒಂದು ಮದುವೆ ಮಾಡಿಕೊಂಡ್ವಿ. ಬಟ್ ಹೆಚ್ಚಾಗಿ ನಮಗೆ ಒಂದೇ ಆಲೋಚನೆಗಳಿದೆ, ಸಮಾಜಮುಖಿ ಒಂದೇ ಆಲೋಚನೆ ಇದೆ. ಅವಳಿಗೂ ಸಿನಿಮಾನಲ್ಲೇ ಅವಳು ಭಾಳ ಪ್ರತಿಭೆ ಇದೆ. ಅವಳಿಗೆ ಒಂದು ರೈಟಿಂಗ್ ಟ್ಯಾಲೆಂಟ್ ಭಾಳ ಇದೆ ಮೇಘನ್ಗೆ. ಸೊ ಅವಳು ಕೂಡ ರೈಟಿಂಗ್ ಮಾಡ್ತಾ ಇರ್ತೀನಿ, ನಿನ್ಗೆ ಒಂದು ಒಳ್ಳೆ ಸಿನಿಮಾ ಬರ್ಕೊಡ್ತೀನಿ ಅಂತ. ನೋಡೋಲ್ಲ, ತಾಳೆ ಸಿನಿಮಾ ನೋಡೋಲ್ಲ. ಬಟ್ ಶೀ ಈಸ್ ಅ ವೆರಿ ಟ್ಯಾಲೆಂಟೆಡ್ ರೈಟರ್, ಶೀ ಈಸ್ ವೆರಿ ಕ್ರಿಯೇಟಿವ್ ಪರ್ಸನ್ ಅವಳು. ಬಟ್ ನಾವು ಚರ್ಚೆ ಮಾಡ್ತಾ ಇರ್ತೀವಿ, ಶೀ ಈಸ್ ಅ ವೆರಿ ಗುಡ್ ಸೌಂಡಿಂಗ್ ಬೋರ್ಡ್ ನನಗೆ. ಆ್ಯಂಡ್ ನನಗೂ ಕೂಡ ಒಂದು 3 ವರ್ಷದ ಹಿಂದೆ ಎಷ್ಟೋ ಒಂದು ಇದೆಲ್ಲ ಸಮಸ್ಯೆಗಳಾದಾಗ ಶಿ ಸ್ಟುಡ್ ನೆಕ್ಸ್ಟ್ ಮೀ ನಿಂತು ಅವಳೇ ಭಾಳ ಫಿಯರ್ಸಮ್ ವಾರಿಯರೇ ಅವಳು ಬೇಗ. ಸೊ ನಮಗೆ ಭಾಳ ಸಂತೋಷ ಆಗುತ್ತೆ. ಐ ಆಮ್ ಲಕ್ಕಿ ಟು ಹ್ಯಾವ್ ಅ ಗುಡ್ ಪಾರ್ಟ್ನರ್ ವಿತ್ ಮೀ. ಆ್ಯಂಡ್ ನಮ್ಮ ಫ್ಯಾಮಿಲಿನೂ ಕೂಡ ನಮಗೆ ಭಾಳ ಶಕ್ತಿ ತುಂಬ್ತಾರೆ. ನಮ್ಮ ತಂದೆ ತಾಯಿ ತಮ್ಮ ಇವೆಲ್ಲರೂ ನಮಗೆ ಭಾಳ ಸ್ಫೂರ್ತಿ ತುಂಬ್ತಾರೆ. ಸೊ ನಮಗೆ ಐ ಆಮ್ ಹ್ಯಾಪಿ ಟು ಹ್ಯಾವ್ ಗುಡ್ ಪೀಪಲ್. ದ ಸಪೋರ್ಟ್ ಸಿಸ್ಟಮ್ ಇದ್ದರೆ ಮಾತ್ರ ನಾವು ಇದೆಲ್ಲ ಮಾಡೋಕ್ಕಾಗೋದು. ನಮ್ಮ ಮನೆಯಲ್ಲೇ ನಮಗೆ ಸಮಸ್ಯೆಗಳಿದ್ದರೆ ನಾವು ಜನರ ಮುಂದೆ ನಿಂತ್ಕೊಂಡು ನಾವು ಫೈಟ್. ನಾನು ಆ್ಯಕ್ಚುಲಿ ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಈ ಹೋರಾಟ, ಈ ಶೈಲಿ ಇದೆಲ್ಲ ನಮ್ಗೆ ಇಷ್ಟೆಲ್ಲ ಪ್ರಾಡಕ್ಟ್ ಫ್ಯಾಮಿಲಿ, ವೆರಿ ಸೆಟಲ್ಡ್ ಫ್ಯಾಮಿಲಿ, ಯಾಕೆ ಬೇಕು ಈ ಹೋರಾಟ, ಈ ಸಿದ್ಧಾಂತ ಎಲ್ಲ ಇಟ್ಕೊಂಡು ಏನು ಮಾಡ್ತೀಯಾ ಅಂತ ಯಾವತ್ತು ಮನೇಲಿ ಅಪ್ಪ ಅಮ್ಮ ಲೆಕ್ಚರ್ ಮಾಡಿಲ್ವ? ನನಗೆ ಯಾವುದ್ರ ಬಗ್ಗೆ ಲೆಕ್ಚರ್ ಬರ್ತಾಯಿತ್ತು 6-7 ವರ್ಷ ರೆಗ್ಯುಲರ್ ಆಗಿ ಅಂದರೆ ಸಿನಿಮಾದ ಬಗ್ಗೆ. ಏನಿದು ಸಿನಿಮಾ, ನೀನು ಏನು ಮಾಡ್ತಾ ಇದೆಯಾ, ನೀನು ಇಷ್ಟೊಂದು ಓದಿದೀಯಾ, ನಾವೆಲ್ಲ ಓದಿಸಿದೀವಿ, ಇಷ್ಟೊಂದೆಲ್ಲ ಹೇಳ್ಕೊಡಿ. ಹೋರಾಟದ ಬಗ್ಗೆ ಮಾತಾಡ್ತಿಲ್ಲ. ಹೋರಾಟದ ಬಗ್ಗೆ ಯಾವತ್ತೂ ಕೂಡ ಒಂದು ತುಟಿಕ್ ಹೇಳಿದ್ರೆ ಹೋರಾಟಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ. ಬಟ್ ನನಗೆ ಸಿನಿಮಾದ ಬಗ್ಗೆ ಏನು ಸಿನಿಮಾ ಏನಿದು ಸಿನಿಮಾ, ನೀನು ಇದೆಲ್ಲ ಮಾಡ್ಕೊಂಡಿದ್ದೆ, ನೀನು ಎಷ್ಟು ನೀನು ನಂಬರ್ 1 ರ್ಯಾಂಕ್, ನೀನು ಇದೆಲ್ಲ ಗೋಲ್ಡ್ ಮೆಡಲ್ಸ್ ಈ ಥರದ್ದೆಲ್ಲ ಮಾಡ್ಕೊಂಡು ನೀನು ಸಿನಿಮಾ ಮಾಡ್ಕೊಂಡಿದ್ಯಾ ಅಂದರೆ. ಬಟ್ ನಾನು ಹಾಗೆ ನೋಡಲ್ಲ. ಬಟ್ ಅಫ್ಕೋರ್ಸ್ ಅವರು ಇದ್ರಲ್ಲಿ ನಮ್ಮ ಚಳುವಳಿನಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರಲ್ಲ, ನಮ್ಮ ವಿಚಾರಗಳಿಗೆ ಅವ್ರು ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ನಾನು ಯಾವಾಗಲೂ ಕೃತಜ್ಞತೆಗಳು. ಥ್ರೆಟ್ಸ್ ಬಂದಿಲ್ವಾ ಇವತ್ತಿನ ತನಕ? ಯಾವುದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಥ್ರೆಟ್ಸ್ ಬಂದಿದೆ. ಏನಂತ? ಬೇರೆ ಬೇರೆ ಥರ ಥ್ರೆಟ್ಸ್ ಆಗಿದೆ. ನಮಗೆ ಗೌರಿ ಆದಮೇಲೆ ನಮಗೆ ಗನ್ಮ್ಯಾನು ಕೊಟ್ಟಿದ್ರು, ಗನ್ಮ್ಯಾನ್ ಪ್ರೊಟೆಕ್ಷನು 4 ವರ್ಷ ಕೊಟ್ಟಿದ್ರು. ಮತ್ತು MM ಕಲಬುರ್ಗಿ ಆದಮೇಲೆ ನಮಗೆ ಭಾಳ ಥ್ರೆಟ್ಗಳು ಬಂದು. ಬಟ್ ಏನು ಗೊತ್ತಾ, ನಮ್ಮದು ವಿಚಾರಗಳು ಜನಗೆ ರೀಚ್ ಆದಾಗ ಜನರಿಗೂ ಕೂಡ ಸಮಾಜ ಅನ್ನೋದು ಅವ್ರಿಗೂ ಒಳ್ಳೇದಂತ ಅನ್ಸೋದು ನನ್ನ ಪ್ರಕಾರ. ಸೊ ನಮಗೆ ಫಸ್ಟು ವಿವಾದಗಳಾಗತ್ತೆ. ಫಸ್ಟ್ ನಮ್ಮ ವಿಚಾರಗಳು ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಸಮಯ ತೊಗೊಳುತ್ತೆ. ಯಾಕಂದರೆ ಜನ ಏನು ಮಾಡ್ತಾರೆ ಅಂದರೆ ಒಂದು ಕಡೆ ನಿಮ್ಮನ್ನು ಅವರು ಸ್ಲಾಟ್ ಮಾಡಿಬಿಡ್ತಾರೆ, ಫಿಕ್ಸ್ ಮಾಡಿ ನೀವು ಬಲಪಂಥಿ BJP ಅಥವಾ ನೀವು ಮಧ್ಯಪಂಥಿ ಕಾಂಗ್ರೆಸ್ ಅಂತ ಸ್ಲಾಟ್ ಮಾಡಿಬಿಡ್ತಾರೆ. ಅಥವಾ ಅವೆರಡೂ ಅಲ್ಲ ಅಂದರೆ ಕಮ್ಯುನಿಸ್ಟು. ಬಟ್ ನಾವು ಈ 3 ಅಲ್ಲ, ಬಲಪಂಥಿನೂ ಅಲ್ಲ, ಮಧ್ಯಪಂಥಿನೂ ಎಡಪಂಥಿ ಅಲ್ಲ, ನಮ್ಮದೇ ಆದ ಒಂದು ಸತ್ಯಪಂಥಿ. ಅದನ್ನು ನಾವು ಹೇಳ್ತೀವಿ ಅಂದಾಗ ಅಂಬೇಡ್ಕರ್, ಪೆರಿಯಾರ್, ಕಾಂಚಿ, ನಾವು ಈ ವಿಚಾರ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಸಮಯ ಆಗುತ್ತೆ.
ಇವಾಗ ಕರ್ನಾಟಕದ ಜನರಿಗೆ ಇದರಲ್ಲೇನೋ ಒಳ್ಳೇದಿದೆ, ಇದರಲ್ಲೇನೋ ವಿಶೇಷ ಇದೆ, ಇದರಲ್ಲೇನೋ ಒಂದು ನಾವು ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೇದಾಗ್ಬೋದು ಅಂತ ಒಂದು ಭರವಸೆ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ನನಗೆ ವಿರೋಧ ಬರೋದು ಕಡಿಮೆ ಆಗಿದೆ. ಹಾಗಿದ್ದಾಗ ನಮಗೆ ವಿರೋಧ ಬರಬಾರ್ದು ಅಂತಲ್ಲ, ನಾನೇನಾದ್ರು ತಪ್ಪು ವಿರೋಧ ಬರೋದು ಕಡಿಮೆ ಆಗಿದೆ ಅನ್ನೋಕ್ಕಿಂತ ಮೊದಲು ನೋಡ್ತಿದ್ದಂಥ ಚೇತನ್ ಅಹಿಂಸಾನ ಈಗ ನೋಡ್ತಾ ಇಲ್ಲ ನಾವು. ಅಂದರೆ ಮೊದಲು ಆ ಟೆರಿಫಿಕ್ ಆಗಿ ಮಾತಾಡ್ತಾ ಇದ್ದಿದ್ದು, ಏನು ಬೆಂಕಿ ಉಳ್ತಾ ಇದ್ದಿದ್ದು, ಜೋರ್ ಧ್ವನಿಯಲ್ಲಿ ಮಾತಾಡ್ತಾ ಇದ್ದಿದ್ದು, ಈಗ ಆ ಚೇತನ್ ಅಹಿಂಸೆ ಕಾಣ್ತಾ ಇಲ್ಲ, ಮೆತ್ತಗಾಗ್ಬಿಟ್ರೆ ಚೇತನ್. ಶ್ರೀನಿವಾಸ್ ಅವರೇ, ನನ್ನ ವಿಚಾರಗಳು ಅವತ್ತಿಗೂ ಏನಿದೆಯೋ ಇವತ್ತಿಗೂ ಅಷ್ಟೇ ಬದ್ಧವಾಗಿದೆ, ಅಷ್ಟೇ ಗಟ್ಟಿಯಾಗಿದೆ. ಎಕ್ಸಾಕ್ಟ್ಲಿ. ವಿಧಾನ ಬದಲಾಗಿರ್ಬೋದು, ಬಟ್ ಏನಂದ್ರೆ ನಮ್ಮ ಒಂದಂತೂ ಹೇಳಿದೆ, ನಮ್ಮ ವಿಚಾರಗಳು ಅವತ್ತಿಗೂ ನಾನು ಏನು ಹೇಳಿದ್ದೀನೋ ಇವತ್ತಿಗೂ ಅದಕ್ಕೆ ಬದ್ಧನಾಗಿದ್ದೀನಿ. ಯಾಕೆಂತಂದ್ರೆ ಒಂದು ಇನ್ಸಿಡೆಂಟ್, ಪರ್ಸನಲ್ ಇನ್ಸಿಡೆಂಟ್ ಶೇರ್ ಮಾಡ್ತೀನಿ. ಹೇಳಿ 2017 ಇಫ್ ಐ ಆಮ್ ನಾಟ್ ರಾಂಗ್, ಬ್ರಾಹ್ಮಣ್ಯದ ವಿರುದ್ಧ ಕೇಸ್ ಆದಾಗ. ಅಲ್ಲ 21 ಬ್ರಾಹ್ಮಣ 21 ಸಾರಿ, ಕೋವಿಡ್ ಟೈಮಲ್ಲಿ. ಕೋವಿಡ್ ಟೈಮಲ್ಲಿ ನಾನು ಫೇಸ್ಬುಕ್ಕಲ್ಲೂ ಒಂದು ವಿಡಿಯೋ ಮಾಡಕ್ಕಿದ್ದೆ. ಹೌದಾ? ನಮ್ಮ ವಿರುದ್ಧ. ವೆರಿ ಗುಡ್ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು. ಈಗ ಬೀಯಿಂಗ್ ಬ್ರಾಹ್ಮಣ್ ಆಗಿ ಬ್ರಾಹ್ಮಣದ ಬಗ್ಗೆ ಒಬ್ರು ಮಾತಾಡ್ತಿದ್ದಾರೆ, ಬ್ರಾಹ್ಮಣ ಸಮುದಾಯದ ಬಗ್ಗೆ ಒಬ್ರು ಮಾತಾಡ್ತಿದ್ದಾರೆ, ಅದನ್ನ ಅಪೋಸ್ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಧರ್ಮಕ್ಕೆ ದ್ರೋಹ ಮಾಡ್ಕೊಂಡಂಗೆ ಆಗುತ್ತೆ. ಹೆಂಗೆ ನೀವು ಹಿಂಗೆ ಮಾತಾಡಿದಿರಿ ಅಂತ ನಾನು ವಿಡಿಯೋ ಮಾಡಿಬಿಟ್ಟು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ. ಐ ವಾಸ್ ಇನ್ ಇಂಜಿನಿಯರಿಂಗ್ ಅವಾಗ, ನಾನು ಓದ್ತಾ ಇದ್ದೆ, ಇನ್ನು ಈ ಫೀಲ್ಡ್ ಟಚ್ ಇರಲಿಲ್ಲ. ಸೊ ಇವತ್ತು ನಿಮ್ಮ ಮುಂದೆ ಕೂತು ಮಾತಾಡ್ತಾ ಇದ್ದೀನಿ. ವೆರಿ ಗುಡ್. ಪ್ರಜಾಪ್ರಭುತ್ವ ಅಂದ್ರೆ ಶ್ರೀನಿವಾಸ್ ಅವರೇ, ಇಟ್ಸ್ ಅ ಡಿಸ್ಕಷನ್, ಇಟ್ಸ್ ಅನ್ ಐಡಿಯಾಸ್, ಇಟ್ಸ್ ಅ ಡೈಲಾಗ್. ಫೈನ್. ನಾವು ಪ್ರಜಾಪ್ರಭುತ್ವ ಅದೇ ರೀತಿ ಬೆಳೆಸ್ಬೇಕು. ಅದೇ ಅವತ್ತಿನ ರಾ ಇವತ್ತು ಚೇತನಲ್ಲಿ ಕಾಣ್ತಾ ಇಲ್ಲ ಅನ್ನೋದೇ. ನಮ್ಮ ವಿಚಾರಗಳು, ನಾವು ಕೂಡ ಎವಾಲ್ವ್ ಆಗ್ತೀವಿ. ಮತ್ತೆ ಎರಡನೇದಾಗಿ ಮುಖ್ಯವಾಗಿ ನಮ್ಮ ವಿಚಾರಗಳು ಎವಾಲ್ವ್ ಆಗ್ತವೆ. ಮತ್ತೆ ಯಾವಾಗ ನಮ್ಗೆ ಜಾಸ್ತಿ ವಿರೋಧ ಇರುತ್ತೋ ಆವಾಗಲೂ ನಾವು ಜಾಸ್ತಿ ಅದಕ್ಕೆ ನಮ್ಮ ಪ್ರತಿರೋಧ ಕೊಡ್ತಾ ಇರ್ತೀವಿ. ಬಟ್ ಯಾವ ವಿರೋಧದ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಹೋಗುತ್ತೆ. ಹೌದು, ಬಟ್ ಯಾವಾಗ ಜನ ಇದರಲ್ಲೇನೋ ಸತ್ಯ ಇರ್ಬೋದು ಅಂತೀವಿ, ಅವಾಗ ನಾವು ಕೂಡ ಒಂದು ಸ್ವಲ್ಪ ಕಾಮ್ ಆಗ್ತೀವಿ. ಬಟ್ ಏಜು, ಮೆಚ್ಯೂರಿಟಿ ಎಲ್ಲನೂ ಕೂಡ ಬರುತ್ತೆ. ಬಟ್ ನಾನು ಹೇಳಿದ ವಿಚಾರಗಳು ಅವತ್ತಿಗೂ ಇವತ್ತಿಗೂ ನಾನು ಬದ್ಧನಾಗಿದ್ದೀನಿ. ಬಟ್ ಇದು ನಾವು ಯಾವ ಬ್ರಾಹ್ಮಣರ ವಿರುದ್ಧ ಅಲ್ಲ, ಬ್ರಾಹ್ಮಣ್ಯ ವಿರುದ್ಧ. ಸೊ ಈಗ ಪುರುಷ ಪ್ರಧಾನ ವ್ಯವಸ್ಥೆ ಅಂದಾಗ ಎಲ್ಲ ಪುರುಷರ ವಿರುದ್ಧ ನಾವು ಅಲ್ಲ, ಅದು ಒಂದು ಪುರುಷ ಪ್ರಧಾನ ವ್ಯವಸ್ಥೆ. ಬ್ರಾಹ್ಮಣ್ಯದ ವ್ಯವಸ್ಥೆ ಅಂದರೆ ಬ್ರಾಹ್ಮಣರ ವಿರುದ್ಧ ಅಲ್ಲ, ಅದು ಒಂದು ಜನ್ಮ ಆಧಾರಿತವಾದ ಶ್ರೇಣಿ. ಅದು ನಾನು ಇಟ್ಟಿರೋ ಪದ ಅಲ್ಲ, ಅದು ಬಾಬಾ ಸಾಹೇಬರು ಬಳಸ್ತಾರೆ, ತಂದೆ ಪೆರಿಯರು ಬಳಸ್ತಾರೆ. ಇಂಟೆಲೆಕ್ಚುಲಿ ಭಾಳ 100 ವರ್ಷಗಳಿಂದ ಅದನ್ನು ಬಳಸ್ತಾ ಬರ್ತಾ ಇದ್ದೀವಿ. ಸೊ ಇಟ್ ಇಸ್ ನಾಟ್ ಅಗೇನ್ಸ್ಟ್ ಒನ್ ಕಮ್ಯುನಿಟಿ. ನಮಗೆ ಎಲ್ಲ ಮನುಷ್ಯರು ಬೇಕು. ಆ್ಯಂಡ್ ಬಸವಣ್ಣ ಆಗಿರ್ಬೋದು ಎಲ್ಲರೂ ನಮ್ಮ ಮಾದರಿಗಳೇ. ಸೊ ಇಟ್ಸ್ ನಾಟ್ ಅಸ್ಮಿತೆ ಅಲ್ಲ, ಅದು ಒಂದು ವ್ಯವಸ್ಥಿತವಾದ ಒಂದು ಅನ್ಯಾಯ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ನಾಯಕ್ ಸಿನಿಮಾ ಥರ ಒನ್ ಡೇ ಚೀಫ್ ಮಿನಿಸ್ಟರ್ ಆದರೆ ಏನು ಮಾಡ್ತೀರಿ? ನಾನಂತೂ ಯಾವ ಪೊಲಿಟಿಕಲ್ ಪವರ್ ಬಯಸೋನಲ್ಲ. ಐ ಡೋಂಟ್ ಫೈಂಡ್ ವೈ ಫಾರ್ ಎನಿ ಪರ್ಸನಲ್ ಪವರ್. ನಮಗೆ ಕಾಂಶಿರಾಮ್ ಅವ್ರು ನಮ್ಮ ಮಾದರಿ. ಕಾಂಶಿರಾಮ್ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಗಟ್ಟಿಯಾದ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ತಾರೆ. ಸೊ ದರ್ ಕೆನ್ ಬಿ ಎನ್ ಎಕ್ಸ್ಟ್ರಾರ್ಡಿನರಿ. ಕರ್ನಾಟಕದಲ್ಲಿ ನಿಮ್ಮಂಥವ್ರು, ನಮ್ಮ ಸ್ನೇಹಿತರಂಥವ್ರು ಎಲ್ಲರೂ ಕೂಡ ಯಾರು ಪ್ರತಿಭೆ ಕಾಳಜಿ ಇರೋರು ಇಂಥವ್ರು ನಮಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು. ಬಟ್ ಒಂದು ದಿನ ಅನ್ನೋದಿದ್ದರೆ ನಮಗೆ ಎಷ್ಟೋ ಯೋಜನೆಗಳು ಥರದ್ದು ಇರುತ್ತೆ. ಬಟ್ ಒನ್ ಥಿಂಗ್ ವಿ ಮಸ್ಟ್ ಡೂ ಅಂದರೆ 4 ಲಕ್ಷ ಕೋಟಿ ಬೊಕ್ಕಸನ ಹೆಚ್ಚಳ ಮಾಡಬೇಕು. ಯಾವುದೇ ಪಕ್ಷ ಬಂದು 4 ಲಕ್ಷ ಕೋಟಿ ಇರುತ್ತೆ, ಅಷ್ಟಿದೆ. ಯಾವುದೇ ಪಕ್ಷ ಬಂದರು ಅಷ್ಟಿದ್ರೆ ನಾವು ಬಂದು ಏನು ಉತ್ತಮ ಮಾಡೋಕ್ಕಾಗಲ್ಲ. ಅದನ್ನು ಹೆಚ್ಚಳ ಮಾಡಬೇಕು. ಅದು 5, 6, 7 ಅಂತ ಮಾಡಬೇಕು. ಅಂದರೆ ಹೇಗೆ ಅಂದರೆ 1% ಅಥವಾ ಉಳ್ಳವರ ಹತ್ರ ಏನು 40-50% ಆಸ್ತಿ ಇದೆ ಅವ್ರ ಹತ್ರ ಒಂದು ಸ್ವಲ್ಪ ತೆರಿಗೆ ಹಾಕ್ಬಿಟ್ಟು ಇಳಿಸಿ ಜನಕ್ಕೆ ಮರು ಹಂಚಿಕೆ ಮಾಡಿ ಅದನ್ನು ಒಂದು ಆರ್ಥಿಕ ಸಮಾನತೆ ಅನ್ನೋದು ಕೂಡ ನಮಗೆ ಭಾಳ ಮುಖ್ಯ. ಸೊ ಇನ್ ದ್ಯಾಟ್ ವೇ ವಿ ಮಸ್ಟ್ ಟ್ಯಾಕ್ಸ್ ದೋಸ್ ಹೂ ಹ್ಯಾವ್ ಮೋರ್. ನನ್ನಂಥವನು ಜಾಸ್ತಿ ಇರೋನು ಜಾಸ್ತಿ ಟ್ಯಾಕ್ಸ್ ಮಾಡೋದು. ಫೈನ್. ಇದ್ರ ಬಗ್ಗೆ ಒಂದು ಮಾತಾಡ್ತಾ ಇದ್ದೆ. ಇವತ್ತು ರಿಸರ್ವೇಷನ್ ಎಷ್ಟು ಅಡ್ವಾಂಟೇಜಾಗಿ ತಗೊತಾ ಇದ್ದಾರೆ ಅಂತಂದರೆ, ಅದೇ ಕ್ಯಾಸ್ಟಲ್ಲಿ ದೇ ಆರ್ ಟ್ಯಾಕ್ಸ್ ಪೇಯರ್ಸ್, ಚೆನ್ನಾಗಿ ದುಡ್ಡಿದೆ, ಆದರೂ ಸ್ಕಾಲರ್ಶಿಪ್ ತಗೋತಾರೆ, ಏನೋ ಇನ್ನೊಂದು ಮತ್ತೊಂದು ಮಾಡಿ ಕಡಿಮೆ ಟ್ಯಾಕ್ಸ್ ತೋರಿಸ್ತಾರೆ. ಒಂದಂತೂ ನಿಜ, ಯಾರೇ ಅನೈತಿಕವಾಗಿ ಅಥವಾ ಸುಳ್ಳು ಮಾಡಿದ್ರೆ ಯಾರೇ ಮಾಡಿದ್ರು ಅದು ತಪ್ಪೆ. ಅದನ್ನು ನಾವು ಹೇಳೋಕ್ಕೆ, ಅದನ್ನು ಡಿನೈ ಮಾಡೋಕ್ಕಾಗಲ್ಲ. ಬಟ್ ಒಂದು ನಾವು ರಿಸರ್ವೇಷನ್ ಸಿಸ್ಟಮಲ್ಲಿ ಏನು ಬೇಕು ಅಂದರೆ ನಮಗೆ ಒಂದು ಆಂತರಿಕ ಪ್ರೆಫರೆನ್ಷಿಯಲ್ ಸಿಸ್ಟಮ್ ಬೇಕಿದೆ. ರಿಸರ್ವೇಷನ್ನಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಸಮುದಾಯ, ರಿಸರ್ವೇಷನ್ ಅಂದರೆ ಏನು, ಅದು ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ಆ ಜನಸಂಖ್ಯೆ ಆಧಾರದ ಮೇಲೆ ಅದನ್ನು ಜಾತಿ ಗುರುತು ಇಟ್ಕೊಂಡೇ ಕೊಡಬೇಕಾ ಅಥವಾ ಆರ್ಥಿಕವಾಗಿಯೂ ಕೊಡ್ಬೋದಾ ಅಂತ? ಇಟ್ಸ್ ಅ ಸೋಷಿಯಲ್ ಜಸ್ಟಿಸ್ ಪ್ಯಾರಡೈಮ್. ಎಕನಾಮಿಕ್ ಜಸ್ಟಿಸ್ ಮಾಡಬೇಕು ಅಂದರೆ ಎಕನಾಮಿಕ್ ಪ್ರೋಗ್ರಾಮ್ಸ್ ಮಾಡಬೇಕು, ಎಕನಾಮಿಕ್ ಜಸ್ಟಿಸ್ ಪಾಲಿಸೀಸ್ ತರಬೇಕು. ಬಟ್ ರಿಸರ್ವೇಷನ್ ಇಸ್ ಅ ಸೋಷಿಯಲ್ ಜಸ್ಟಿಸ್ ರೆಪ್ರೆಸೆಂಟೇಷನ್. ಎಕನಾಮಿಕ್ಸಿಗೆ ಸಂಬಂಧ ಇಲ್ಲ. ಬಟ್ ಏನು ಮಾಡ್ಬೋದು ಅಂದರೆ ಆ ಸೋಷಲ್ ಒಳಗೆ ಎಕನಾಮಿಕ್ಗಳಿಗೆ ವೇಟ್ ಇಟ್ಕೊಡ್ಬೋದು. ಅಂದರೆ ಏನು ಮಾಡ್ಬೋದು ಅಂದರೆ ಇವಾಗ ನೋಡಿ, ನಮಗೆ
ಎಸ್ ಟಿನಲ್ಲಿ 17%, ಎಸ್ ಟಿನಲ್ಲಿ 7%, ಅಥವಾ OBC MBC ನಲ್ಲಿ 25 ಎಷ್ಟು 23 ಎಷ್ಟು ಪರ್ಸೆಂಟ್ ಇರುತ್ತೆ. ಅದರೊಳಗೆ ಎಸ್ ಸಿನಲ್ಲಿ 17%ಅಲ್ಲಿ ನೀವು ಇದು ಕೊಡೋದು ವೆಯ್ಟೆಡ್ ಸಿಸ್ಟಮ್ ಅಂದರೆ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಆಗಿರ್ಬೋದು, ಗವರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಅಥವಾ ಹ್ಯಾಂಡಿಕ್ಯಾಪ್ ಟು ಡಿಸಬಿಲಿಟಿ ಇರೋದಾಗಿರ್ಬೋದು, ಅಥವಾ ಸಿಂಗಲ್ ಪೇರೆಂಟೋ ಅಥವಾ ಪೇರೆಂಟ್ ಇಲ್ಲದೆ ಇರೋದು, ಇದು ಒಂದು ಈ ಥರದ್ದು ಎಕ್ಸ್ಟ್ರಾ ವೆಯ್ಟೆಡ್ ಕೊಟ್ಟು ಅದರಲ್ಲಿ ಆ ಹಿಂದುಳಿವಿಕೆ ಫ್ಯಾಕ್ಟರ್ಸ್ಗಳಿಗೆ ಜಾಸ್ತಿ ಬೂಸ್ಟಪ್ ಕೊಡೋದು ನಮ್ಗೆ ಬೇಕಾಗುತ್ತೆ. ಸೊ ವಿತಿನ್ ದ ಸೋಷಿಯಲ್ ಜಸ್ಟಿಸ್ ಮಾರ್ಕರ್ ಪ್ರೆಫರೆನ್ಷಿಯಲ್ ವೇಟೆಡ್ ಸಿಸ್ಟಮ್ ನಮಗೆ ಬೇಕಿದೆ. Thank you so much. Thank you, Srinivas sir. Talk a lot. And finally, we are into a rapid fire. ಕೇಳಿ One word answer. ಒನ್ ವರ್ಡ್ ಕಷ್ಟ ಆಗುತ್ತೆ, ಬಟ್ ನಾನು ಆದಷ್ಟು ಕಡಿಮೆ ಹೇಳ್ತೀನಿ. Okay. ಬುದ್ಧ. ಪ್ರಪಂಚದಲ್ಲಿ ಅತ್ಯುತ್ತಮ ಮನುಷ್ಯ. ಬಸವಣ್ಣ. ನಮಗೆಲ್ಲರಿಗೂ ಭಾಳ ಮಾದರಿ. ಪೆರಿಯಾರ್. ಕ್ರಾಂತಿಕಾರಿ. ಅಂಬೇಡ್ಕರ್. ಎಕ್ಸ್ಟ್ರಾ 20ನೇ ಶತಮಾನದ ಅದ್ಭುತವಾದ ಭಾರತೀಯ. ಸಾವರ್ಕರ್. ಮತ್ತೆ ಪ್ರಪಂಚ. ಸಾವರ್ಕರ್ ಕೆಲವು ವಿಚಾರಗಳು ನಾವು ಓದ್ಕೊಳ್ಳೋದು ಮುಖ್ಯ ಇದೆ. ಗಾಂಧಿ. ಗಾಂಧಿವಾದ, ಅಂಬೇಡ್ಕರ್, ಪೆರಿಯಾರ್ಗೆ ಯಾವಾಗಲೂ ಸೈದ್ಧಾಂತಿಕ ಶತ್ರು. ಮೋದಿ. ನ್ಯಾಷನಲ್ ಸೆಕ್ಯೂರಿಟಿನ ಸ್ಟ್ರಾಂಗ್ ಇದ್ದಾರೆ, ಬೇರೆ ವಿಚಾರಗಳನ್ನ ನನಗೆ ಅಷ್ಟೊಂದು ಕನ್ವಿನ್ಸ್ ಆಗಿಲ್ಲ. ರಾಹುಲ್ ಗಾಂಧಿ. ಪಾದಯಾತ್ರೆ ಮಾಡೋದು ಚೆನ್ನಾಗಿ ಮಾಡ್ತಾರೆ, ಬಟ್ ದೇಶ ಆಳೋದ್ರಲ್ಲಿ ನನಗೇನು ಕನ್ವಿನ್ಸ್ ಆಗಿದೆ. ಸಿದ್ದರಾಮಯ್ಯ. ಒಳ್ಳೆ ಭಾಷಣಕಾರರು, ಬಟ್ ಆಳ್ವಿಕೆ ಸ್ವಲ್ಪ ವೀಕ್ ಇದೆ. ಡಿ ಕೆ ಶಿವಕುಮಾರ್. ಇವೆಂಟ್ ಮ್ಯಾನೇಜರ್ ಮತ್ತು ಅವರು DCM ಆಗೋಕ್ಕೆ ನನಗೆ ಕನ್ವಿನ್ಸ್ ಆಗಿಲ್ಲ. ಬಿ ವೈ ವಿಜಯೇಂದ್ರ. ಅವರು ಕೂಡ ಇವೆಂಟ್ ಮ್ಯಾನೇಜರು, ಬಟ್ ಅವರು ವಿಚಾರಗಳು ಏನು ನನಗೆ ಕಾಣಿಸ್ತಾ ಇಲ್ಲ. ದೇವೇಗೌಡರು. ಭಾಳ ಹಿರಿಯ ರಾಜಕಾರಣಿ, ಅವರು ಭಾಳ ಪ್ರೀತಿಯಿಂದ ಮಾತಾಡ್ತಾರೆ. ಇವತ್ತಿಗೂ ಆ ಕಿಚ್ಚಿರೋದು ನಮ್ಗೆ ಗೌರವ. ಕುಮಾರಸ್ವಾಮಿ. ಪ್ರೀತಿಯಿಂದ ಮಾತಾಡಿಸ್ತಾರೆ, ಬಟ್ ಅವರು ಅವಕಾಶ ಸಿಕ್ಕಿದಾಗ ಸರಿಯಾಗಿ ಬಳಸ್ಕೊಂಡಿಲ್ಲ, ಇನ್ನೂ ಉತ್ತಮವಾಗಿ ಬಳಸ್ಕೋಬೇಕಾಗಿತ್ತು. ಪ್ರಜ್ವಲ್ ರೇವಣ್ಣ. ಭಾಳ ಮುಖಭಂಗದ ವಿಚಾರ, ಅದು ಭಾಳ ತಪ್ಪು ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅವರು ಭಾಳ ತಪ್ಪು ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್. ಒಂದು ದೊಡ್ಡಣ್ಣನ ಥರ ಭಾಳ ಪ್ರೀತಿ ಕೊಟ್ಟಿದ್ರು ನಮ್ಗೆ, ಅವ್ರ ಬಗ್ಗೆ ಪ್ರೀತಿ ಇದೆ, ಗೌರವ ಇದೆ. ನಮ್ಮ ಮದುವೆಗೆ ಬಂದರು. ಕಮಲ್ ಹಾಸನ್. ಅದ್ಭುತ ಕಲಾವಿದರು, ಆದರೆ ಅವರು ಮಾತಾಡಿದ ಅವರ ಒಂದು ವಿನಯ ಇಲ್ಲದೆ ಇದ್ದರೆ, ಒಂದು ಸೊಕ್ಕು ದುರಾಂಕಾರ ಜಾಸ್ತಿ ಇದ್ದರೆ ಅದು ಯಾರಿಗೂ ಒಳ್ಳೆಯದಾಗಲ್ಲ. ಶಿವಣ್ಣ. ಅವ್ರು ಇನ್ನೂ ಲೀಡರ್ಶಿಪ್ನ ನಿರೀಕ್ಷೆ ಮಾಡ್ತೀವಿ. ಕಲಾವಿದರಾಗಿ ಜನ ಖಂಡಿತ ಒಪ್ಪಿದ್ದಾರೆ, ಬಟ್ ಅವರ ಲೀಡರ್ಶಿಪ್ಪಲ್ಲಿ ನಮಗೆ ಸ್ವಲ್ಪ ಇನ್ನೂ ಬೇಕಾಗತ್ತೆ ಅಂತ ಅನ್ಸುತ್ತೆ. ವಿರಾಟ್ ಕೊಹ್ಲಿ. ಕ್ರಿಕೆಟ್ ಪ್ಲೇಯರು, ಬಟ್ ಅವರು ಕೂಡ ಏನು ಮಾತಾಡಿಲ್ವಲ್ಲ ಜಾಸ್ತಿ ನಮಗೆ 11 ಜನ ಸತ್ತ ಮೇಲೆ, ಅದು ಕೂಡ ಬೇಜಾರಾಗುತ್ತೆ. ಫೈನಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCB. ಕ್ರಿಕೆಟ್ನಲ್ಲಿ ಗೆದ್ದಿರೋದು ಫೈನ್, 18 ವರ್ಷದಲ್ಲಿ ಅವರು ಗೆದ್ದಿರೋದು ಫೈನು, ಬಟ್ ಅದು ಒಂದು ಬಿಸ್ನೆಸ್. ಇಟ್ಸ್ ಇಂಟ್ರೆಸ್ಟೆಡ್ ಇನ್ ಪ್ರಾಫಿಟ್ಸ್, ಇಟ್ ಈಸ್ ನಾಟ್ ರೆಪ್ರೆಸೆಂಟೇಟಿವ್ ಆಫ್ ಕರ್ನಾಟಕ. ಮತ್ತು ಕನ್ನಡದಲ್ಲಿ ಅವ್ರಿಗೇನು ಕೊಡುಗೆ ನನಗೇನು ಕಾಣಿಸಲ್ಲ. ಥ್ಯಾಂಕ್ಸ್ ಟೋನ್. ಇಷ್ಟೊತ್ತು ನಮ್ಮ ಹೊಟ್ಟಿಗೆ ಕೂತು ಥ್ಯಾಂಕ್ ಯು ಶ್ರೀನಿವಾಸ್. ಅನೇಕ ವಿಚಾರ ವಿನಿಮಯಗಳನ್ನು ಹಂಚಿಕೊಂಡಿದ್ದೀರಿ, ವೀಕ್ಷಕರಿಗೆ ತಿಳಿಸಿದ್ದೀರಿ, ನಮ್ಮ ಜೊತೆ ಮಾತಾಡಿದ್ದೀರಿ. ಆ್ಯಂಡ್ ನಿಮ್ಮ ಮುಂದಿನ ಎಲ್ಲ ಪ್ಲ್ಯಾನ್ಸ್ಗಳಿಗೂ ಒಳ್ಳೆಯ ಯಶಸ್ಸು ಸಿಗಲಿ ಅಷ್ಟು ಮಾತ್ರ ಆಶಿಸ್ತೀನಿ. ಧನ್ಯವಾದ ಶ್ರೀನಿವಾಸ್. ದೇವರಿದ್ದಾನೆ ಅಂತ ನಾನು ನಂಬ್ತೀನಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ ಶ್ರೀನಿವಾಸ್, ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ಆ್ಯಂಡ್ ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಪ್ಲೀಸ್ ವಾಚ್ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.